ಆ್ಯಂಡ್ ಟೆಲಿಕಾಸ್ಟ್ ಆಗಿರೋದು ನಾನೊಂದು 2-3 ಎಪಿಸೋಡ್ ನೋಡಿದೆ. ಸುಮ್ಮನೆ ಯಾವುದೋ ಕ್ರಿಂಜ್ ಜೋಕ್ ಯಾವನೋ ಹೊಡೆಯೋದು, ಅಥವಾ ಯಾವನ ಬಗ್ಗೆನೋ ನೋಡ್ಕೊಂಡು ಇನ್ನೊಬ್ಬ ರಿಯಾಕ್ಟ್ ಮಾಡ್ತಾ ಇರೋದು. ಕೆಲವೊಂದು ಜನರದ್ದು ಕಾಂಟೆಂಟ್ ಇರಲ್ಲ, ಸುಮ್ಮನೆ ಹಿಂಗೆ ಕೂತ್ಕೊಂಡು ಈ ಕಡೆ ನೋಡ್ತಾ ಇರೋದು, ಒಂದು 4-5 ನಿಮಿಷ ಹಂಗೆ ತಳ್ಳಿಬಿಡ್ತಾರೆ. ನಂದು ಅಷ್ಟು ಡಿಸರ್ವಿಂಗ್ ಇರಲಿಲ್ವಾ ಅಂತ ಬೇಜಾರು ನನಗೆ ಅಷ್ಟೇ ಟೆಲಿಕಾಸ್ಟ್ ಮಾಡೋಕ್ಕೆ. ಬಹುಶಃ ನೀವು ಒಂಟಿಯಾಗಿ ಹೋಗಿದ್ದಿದ್ರೆ ಗೇಮ್ ಯಾವ ಥರ ಡಿಫ್ರೆಂಟ್ ಇರೋದು ಅನಿಸುತ್ತೆ ನಿಮಗೆ? ಸಿಕ್ಕಾಬಿಟ್ಟು ಡಿಫ್ರೆಂಟ್ ಇರ್ತಾಯಿತ್ತು. ಅಂದರೆ ಎಲ್ಲರ ಜೊತೆ ಬೆರೀತಿದ್ದೆ ಕಂಪ್ಲೀಟಾಗಿ, ಎಲ್ಲರ ಜೊತೆ ಮಾತಾಡಿಸ್ತಾ ಇದ್ದೆ. ಆ್ಯಂಡ್ ಐ ಥಿಂಕ್ ಈ ಕಾನ್ವರ್ಸೇಷನ್ಸು ಇನ್ನೂ ಫಾಸ್ಟಾಗಿ ಆಗ್ತಾಯಿತ್ತು. ವಿತ್ ಕರಿಬಸಪ್ಪ ಅವ್ರ ಸೋಷಲ್ ಸರ್ಕಲೇ ಡಿಫ್ರೆಂಟು, ನನ್ನ ಸೋಷಲ್ ಸರ್ಕಲ್ ಡಿಫ್ರೆಂಟು. ಸೊ ನನ್ನ ವಯಸ್ಸಿನ ಹುಡುಗರು ಅಲ್ಲ, ಅಭಿಷೇಕ್ ಆಗಿರ್ಬೋದು, ಧನು ಆಗಿರ್ಬೋದು, ಇವ್ರು ಎಲ್ಲರ ಜೊತೆನೂ ನಾನು ಅದೇ ಏಜ್ ರೇಂಜು, ಅದೇ ಒಂದು ಕಾನ್ವರ್ಸೇಷನ್, ಅದೇ ಒಂದು ವೈಬಲ್ಲಿ ಮಾತಾಡಿಸ್ಬೋದಿತ್ತು. ಇನ್ನೂ ಸ್ವಲ್ಪ ಹತ್ತಿರ ಆಗಬಹುದಿತ್ತು ಅವ್ರಗಳ ಜೊತೆ ಅಂತ. ಹೋಗೋಕ್ಕಿಂತ ಮುಂಚೆ ಲಾಸ್ಟ್ 2-3 ಡೇಸ್ ಎಲ್ರಿಗೂ ತುಂಬ ಹತ್ತಿರ ಆದೆ. ಅಂದರೆ ನಾನೊಂದು ಸೆಗ್ಮೆಂಟ್ ಥರ ಆಡಿಸ್ಬಿಟ್ಟು ಏನೇನೋ ಆಟ ಆಡಿಸ್ಬಿಟ್ಟು ತುಂಬ ಮಜಾ ಇತ್ತು. ಅಂದರೆ ಹೋಗೋಕ್ಕಿಂತ ಮುಂಚೆ ದೇ ಸೆಡ್ ನೀನು ಮಾತಾಡಿದ್ರೆ ನಾವು ಕೇಳಿಸ್ಕೊತಾ ಇರ್ಬೇಕು ಅನ್ಸುತ್ತೆ ಅಂತ, ಈ ಥರದ್ದು ಕಾಂಪ್ಲಿಮೆಂಟ್ ಎಲ್ಲ ಕೊಟ್ಟರೆ ಅವ್ರಿಗೆ ಥ್ಯಾಂಕ್ ಯು, ಫೈನಲಿ ಮಾತಾಡೋಕ್ಕೆ ಬಿಟ್ರಲ್ಲ ಅಂತ, ನಾಮಿನೇಟ್ ಮಾಡಾದ್ಮೇಲೆ ಮಾತಾಡೋಕ್ಕೆ ಬಿಟ್ರಲ್ಲ ಅಂತ. ಸೊ ಅಷ್ಟೆಲ್ಲ ಇರಬೇಕಾದ್ರೆ ಕೊನೆಗೂ ಹೊರಡೋಕ್ಕಿಂತ ಮುಂಚೆ ಎಲ್ಲರೂ ಅದೇ ಹೇಳಿದ್ದು, ಸುದ್ದಿ ಅಣ್ಣ ಎಲ್ಲರೂ ಅದೇ ಹೇಳಿದ್ರು, ನೀನೊಬ್ಬನೇ ಇದ್ದರೆ ನೀನು ಉಳ್ಕೊಂಡ್ಬಿಡ್ತಿದ್ದೆ ಕಣೋ, ನೀನು ಪಕ್ಕ ಉಳ್ಕೊಂಡ್ಬಿಡ್ತಿದ್ದೆ, ನೀನು ಹೋಗುವಂಥ ಕ್ಯಾರೆಕ್ಟರ್ ಅಲ್ವೇ ಅಲ್ಲ. ಇನ್ಫ್ಯಾಕ್ಟ್ ದ ಪೀಪಲ್ ಹೂ ಸೆಂಟ್ ಮೀ ಫ್ರಮ್ ದ ಪ್ರೊಡಕ್ಷನ್ ಹೌಸ್ ಆರ್ ದ ಚಾನಲ್, ಅವರು ಕೂಡ ಫೋನ್ ಮಾಡಿಬಿಟ್ಟು, ನಾವು ಆ್ಯಕ್ಚುಲಿ ಈವನ್ ಪ್ಲ್ಯಾನ್ ಮಾಡ್ತಾ ಇರ್ಬೇಕಾದ್ರೆ ಫೈನಲ್ಸ್ವರೆಗೂ ಹೋಗುವಂಥ ವ್ಯಕ್ತಿ ನೀನು ಅಂತಲೇ ನಾವು ಸೆಲೆಕ್ಟ್ ಮಾಡಿದ್ದು. ಇದು ತುಂಬ ಇಟ್ ಈಸ್ ಅ ಶಾಕರ್ ಟು ಅಸ್ ಹಂಗೆ.